ಲೀಗಲ್ ಆಗಿ ಬಂದು ಲೀಗಲ್ ಮುಖಾಂತರ ಅಂದ್ರೆ ಕಾನೂನುಬದ್ಧವಾಗಿ ಬಂದು ಕೇಳಿದ್ರೆ ಪ್ರತಿಯೊಂದು ನಮ್ಮ ಏನು ಕಂಪನಿಯ ಡಾಕ್ಯುಮೆಂಟ್ ಇದೆ ಅಥವಾ ನನ್ನ ಮನೆಯ ಏನು ಸತ್ತಿದೆ ಅದನ್ನ ತೋರಿಸಬಹುದು. ಸುಮ್ನೆ ಆರೋಪ ಮಾಡಿದ್ರೆ ಯಾರು ಕೊಡಕ್ಕಾಗುತ್ತೆ? ಈ ವ್ಯಕ್ತಿ ನಮ್ಮ ಕಂಪನಿಗೆ ಮೀನ್ಸ್ ಅವ್ರು ಏನೋ ಕೇಳಿದ್ದಾರೆ ಸಮಥಿಂಗ್, ಬಟ್ ನಮ್ಮ ಕಂಪನಿ ಯಾವುದು ಇಲ್ಲೀಗಲ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮ ಕಂಪನಿಯ ಲೀಗಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಈ ವ್ಯಕ್ತಿ ಇದೊಂದು ಇಟ್ಕೊಂಡು ಇವತ್ತು ನಮ್ಮ ಕಂಪನಿಯ ವಿರುದ್ಧ ಸುಳ್ಳು ಸುಳ್ಳು ಆರೋಪ ವಿಡಿಯೋಗಳನ್ನ ಮಾಡಿ ಎಲ್ಲೋ ಬೀದಿಲಿ ನಿಂತ್ಕೊಂಡು ಲಾಯರು ಆರೋಪ ಮಾಡೋದಲ್ಲ ಸ್ವಾಮಿ. ಬಂದು ನಮ್ಮ ಹತ್ರ ಕೂತ್ಕೊಳ್ಳಿ, ಬಂದು ನಮ್ಮ ಪ್ರಮೋಟರ್ಗಳಾಗಿರ್ಬೋದು ಅಥವಾ ಇಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿಗಳಾಗಿರ್ಬೋದು, ಇವತ್ತು ಕಂಪನಿ MD ಮೊಹಮ್ಮದ್ ಸುಹೇಲ್ ಸರ್ ಅವರು ಸಾವಿರಾರು ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ. ನಮ್ಮಂತ ಬಡ ಮಹಿಳೆಯರು ಎಲ್ಲೋ ಕಷ್ಟಪಡ್ದಂತ ಇವತ್ತು ಒಂದು ಹೆಣ್ಣು ಮಗಳು 9,000 ಸಂಪಾದನೆ ಮಾಡಬೇಕು ಅಂದ್ರೆ 8 ಅವರ್ 12 ಅವರ್ ಕೆಲಸ ಮಾಡಬೇಕು. ಎಷ್ಟು ಕಷ್ಟ ಇದೆ ಜೀವನ ನಡೆಸೋದಕ್ಕೆ ಗೊತ್ತು, ಹಳ್ಳಿ ವಿಭಾಗದಲ್ಲಾಗಿರ್ಬೋದು, ಸಿಟಿ ವಿಭಾಗದಲ್ಲಾಗಿರ್ಬೋದು. ಆದ್ರೆ ಈ ಡ್ರೀಮ್ ಡೀಲ್ ವತಿಯಿಂದ ಸಾವಿರಾರು ಹೆಣ್ಣು ಮಕ್ಕಳು ಅನ್ನ ತಿಂತಾ ಇದೀವಿ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದೀವಿ, ಸಾಕ್ಷಿಗೆ ಇಷ್ಟೊಂದು ಜನ ಇದೀವಿ, ಎಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಾ ಇದೀವಿ, ಲಕ್ಷಾಂತರ ಜನಕ್ಕೆ ಒಂದು ಏನು ನಮ್ಮ ಕಂಪನಿ ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಅದನ್ನೆಲ್ಲ ಬಂದು ಕೂತ್ಕೊಂಡು ನೋಡಿ. ಲಕ್ಷ ಕಟ್ಟಿಸ್ಕೊಳ್ಳೋ ಕಂಪನಿ ನಮ್ದಲ್ಲ ಸ್ವಾಮಿ. ನಾವು ಏನು ಎಲೆಕ್ಟ್ರಾನಿಕ್ ಫರ್ನಿಚರ್ ಕೊಡ್ತೀವಿ ಅದನ್ನ ಮಾತ್ರ ಕೊಡ್ತಾ ಇದೀವಿ. ಇದ್ರ ಬಗ್ಗೆ ಬೇಕಾದ್ರೆ ಮಾಹಿತಿ ಕೇಳಿ. ಈ ಆರೋಪನ ಮಾಡಿದ್ದು ಇದೆಲ್ಲ ಸುಳ್ಳು ಆರೋಪ. ಈ ವ್ಯಕ್ತಿ ಇನ್ನೆಲ್ಲಾದ್ರೂ ಈ ತರ ವಿಡಿಯೋ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎರಿಬಿಟ್ರೆ ದಯವಿಟ್ಟು ಇದು ಯಾರು ನಂಬೇಡಿ. ಯಾಕಂದ್ರೆ ಈ ವ್ಯಕ್ತಿ ಕೆಲಸನೇ ಇಷ್ಟು. ರಿಯಲ್ ಆಗಿ ಲಾಯರ್ ಆಗಿದ್ರೆ ಕೋರ್ಟ್ ಅಲ್ಲಿ ವಾದ ಮಾಡಿ ನಿಯತ್ತಾಗಿ ಸಂಪಾದನೆ ಮಾಡಿ ಜೀವನ ಮಾಡಿ ಸ್ವಾಮಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಗ್ರಾಹಕರಿಗೂ, ನಮ್ಮ ಡ್ರೀಮ್ ಡೀಲ್ ಗ್ರಾಹಕರಿಗೆ ನಾ ಕೇಳ್ಕೊಳ್ಳೋದೇನಂದ್ರೆ, ಯಾರು ಇಂತ ಕೆಲವೊಂದು ಫೇಕ್ ಏನು ವ್ಯಕ್ತಿಗಳಿರ್ತಾರೆ ಅವ್ರ ಮಾತನ್ನ ಯಾರು ನಂಬೇಡಿ. ನಮ್ಮ ಸಂಸ್ಥೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಫರ್ನಿಚರ್ಸ್ ಎಲೆಕ್ಟ್ರಾನಿಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅದನ್ನ ಬೇಕಾದ್ರೆ ನೀವು ಬಂದು ಕೇಳಿ, ನಾವು ತೋರಿಸ್ಕೊಡ್ತೀವಿ.